ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ, ಆರಾಧ್ಯರನ್ನ ಸ್ಮರಣೆ ಮಾಡ್ತಾ, ತಾಯಿ ಮಾರಿಕಾಂಬೆಯನ್ನ ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬ ಜನ ಪಾಪ ಸಮಸ್ಯೆಗಳನ್ನು ಹೇಳ್ಕೊತಾರೆ. ಹೇಳ್ಕೊಂಡಾಗ ನನಗೆ ತುಂಬ ಜಾಸ್ತಿ ಆಗಿ ಕಂಡಿರುವಂಥದ್ದು, ನನಗೆ ಮನೆ ಇಲ್ಲ, ಜೊತೆಗೆ ನನಗೆ ಆಸ್ತಿಯನ್ನು ಕೊಡ್ತಾ ಇಲ್ಲ, ನನ್ನ ಹತ್ರ ಮನೆ ಕಟ್ಕೊಳ್ಳೋಕ್ಕಾಗ್ತಾ ಇಲ್ಲ, ನನಗೆ ಇರೋ ಒಂದಿಷ್ಟು ಇದನ್ನು ಮಾರಾಟ ಮಾಡೋಕ್ಕಾಗ್ತಾ ಇಲ್ಲ, ತೊಂದರೆಗಳು ತುಂಬ ತೊಂದರೆಗಳು ಬರ್ತಾ ಇದೆ, ಇಲ್ಲ ಸಂಬಂಧಿಕರಿಂದ ತೊಂದರೆ ಬರ್ತಾ ಇದೆ, ನನಗೆ ಹೀಗೆಲ್ಲ ಆಗ್ತಾ ಇದೆ ಅಂತ ಹೇಳಿದವರು ತುಂಬ ಜನ. ನನಗೆ ನಾನು ರಾಯರ ಆರಾಧನೆಗಳನ್ನೆಲ್ಲ ಮಾಡ್ಲಿಕ್ಕೆ ಹೇಳಿದ್ದೆ ಅವ್ರ ಹತ್ರ, ಹಾಗೆ ರಾಯರ ಸ್ಮರಣೆಯನ್ನು ಮಾಡ್ಲಿಕ್ಕೆ ಹೇಳಿದ್ದೆ. ಜೊತೆಗೆ ನಾನು ಹೇಳಿದ್ದೆ, ರಾಯರನ್ನ ಪೂಜೆ ಮಾಡ್ತಾ ಇದ್ದೀರಿ ಅಂದಮೇಲೆ ಏನಾದ್ರು ಒಂದು ದಾರಿ ತೋರಿಸ್ತಾರೆ, ಭಯಪಡಬೇಡಿ, ಒಂದು ದಾರಿ ಕಂಡೇ ಕಾಣುತ್ತೆ ನಿಮಗೆ ಅಂತಲೂ ಸಹಿತ ಹೇಳಿದ್ದೆ. ಯಾರೇನೇ ತೊಂದರೆ ಮಾಡಲಿ, ಯಾರೇನೇ ಕಷ್ಟ ಕೊಡಲಿ, ಅಥವಾ ಭೂಮಿ ದೋಷನೇ ಇರಲಿ, ಯಾವ ದೋಷ ಇದ್ರೂ ಆ ಕಾಲಕ್ಕೆ ಏನಾಗಬೇಕು ಅನ್ನೋದನ್ನು ರಾಯರದನ್ನು ಖಂಡಿತ ಬಗೆಹರಿಸ್ಕೊಡ್ತಾರೆ ಅಂತ ಸಹಿತ ನಾನು ಹೇಳಿದ್ದೆ. ಹಾಗಾಗಿ ಅಂಥವರಿಗೆ ಇದು ಯಾರು ಬೇಕಾದರೂ ಈ ದೇವಿಯನ್ನ ಪೂಜೆ ಮಾಡಬಹುದು. ತುಂಬಾ ಒಳ್ಳೆಯದು ಈ ದೇವಿಯನ್ನ ಪೂಜೆ ಮಾಡುವುದರಿಂದ. ಯಾಕಂದ್ರೆ ಮಹಾವಿಷ್ಣುವಿನ ಅವತಾರ ಇದು. ಹಾಗಾಗಿ ಭೂಮಿಗೆ ಸಂಬಂಧಪಟ್ಟಂತಹ ವಿಷಯದಲ್ಲಿ ತುಂಬಾ ಜನ ಇದನ್ನ ಪೂಜೆ ಮಾಡ್ತಾರೆ. ಜೊತೆಗೆ ಪೂಜೆಯನ್ನ ಮಾಡಿ ಇದೊಂದೇ ಅಲ್ಲ ಅಂದ್ರೆ ಭೂಮಿಗೋಸ್ಕರ ಮಾತ್ರನ ಮಾಡಬೇಕಾ ಅಂತ ಇಲ್ಲ. ಪ್ರತಿಯೊಂದಕ್ಕೂ ನೀವು ನಿಮ್ಮ ಉದ್ಯೋಗಕ್ಕೋಸ್ಕರ, ಮದುವೆಗೋಸ್ಕರ, ಮನೆಯಲ್ಲಿರುವ ತೊಂದರೆಗೋಸ್ಕರ ಯಾವುದಕ್ಕೆ ಬೇಕಾದರೂ ನೀವು ಪೂಜೆಯನ್ನ ಮಾಡಬಹುದು. ಅದು ನೀವು ಒಂದು ಒಳ್ಳೆಯ ಶುಕ್ರವಾರ ಅಥವಾ ಮಂಗಳವಾರ, ಈಗ 5 ಮಂಗಳವಾರ 5 ಶುಕ್ರವಾರ ಹೀಗೆ ನಾನು ಪೂಜೆಯನ್ನ ಮಾಡ್ತೀನಿ ಅಂತ ಹೇಳ್ಕೋಬಹುದು. ಅದೇ ಪ್ರಕಾರ ನೀವು ಪೂಜೆಯನ್ನ ಮಾಡಬಹುದು. ಆದರೆ ಇಲ್ಲಿ ಯಾವ ತಾಯಿ? ವಾರಾಹಿ ಅಮ್ಮ ಅಂತ ನಿಮ್ಗೆಲ್ಲ ತುಂಬಾ ಜನರಿಗೆ ಗೊತ್ತಿರಬೇಕು. ವಾರಾಹಿ ಅಮ್ಮ ಅಂತೇಳಿ, ವಾರಾಹಿ ಅಮ್ಮನ ಪೂಜೆಯನ್ನ ಮಾಡೋದ್ರಿಂದ ನಿಮ್ಮ ಭೂಮಿಗೆ ಸಂಬಂಧಪಟ್ಟದ್ದು ಏನಿರುತ್ತೆ ಅದು ಬೇಗ ಕ್ಲಿಯರ್ ಆಗುತ್ತೆ. ಜೊತೆಗೆ ಅವಳಲ್ಲಿ ನೀವೇನು ಬೇಕಾದ್ರೂ ಕೇಳಿ ಇಷ್ಟಾರ್ಥಗಳನ್ನ ಈಡೇರಿಸ್ಕೊಡ್ತಾಳೆ. ಒಂದನ್ನು ಮಾತ್ರ ನೆನಪಿರ್ಲಿ, ಆಗಿದ ಪೂಜೆ ಮಾಡಿದ ತಕ್ಷಣ ಆಗಲ್ಲ, ಸ್ವಲ್ಪ ಸಮಯ ಬೇಕಾಗತ್ತೆ. ಆ ಸಮಯದವರೆಗೆ ನೀವು ಕಾಯೋ ಹಾಗಿರಬೇಕು ಆ ಪೂಜೆ ಮಾಡೋದ್ರಿಂದ. ಹಾಗಾದ್ರೆ ಆ ತಾಯಿಗೆ ಇನ್ನೊಂದು ಹೆಸರು ಏನಂದ್ರೆ ರಾತ್ರಿ ದೇವತೆ ಅಂತ ಅವಳಿಗೆ ಹೆಸರು. ಅಂದ್ರೆ ರಾತ್ರಿಯಲ್ಲಿ ಅವಳಿಗೆ ಪೂಜೆ ಮಾಡುವಂಥದ್ದು 7 ಗಂಟೆಯಿಂದ ಸಂಜೆ 7 ಗಂಟೆಯಿಂದ 12 ಗಂಟೆಯ ಒಳಗೆ ಅವಳಿಗೆ ಪೂಜೆ ಮಾಡಬೇಕು. ಇನ್ನು ಕೆಲವರು ಹೇಳೋ ಪ್ರಕಾರ ಹೋದ್ರೆ 7ರಿಂದ 10 ಗಂಟೆ ಒಳಗೆ ಪೂಜೆ ಆಗಬೇಕು ಅಂತ. 12 ಗಂಟೆ ಒಳಗೆ ಯಾರು ಕಾಯ್ತಾ ಕೂತ್ಕೊಳ್ಳಲ್ಲ ಪೂಜೆಗೋಸ್ಕರ. ಅಂತೂ 7ರಿಂದ ನೀವು 10 ಗಂಟೆ ಒಳಗೆ ಆ ತಾಯಿ ಆರಾಧನೆಯನ್ನ ಸಂಜೆ ಹೊತ್ತಲ್ಲಿ ಮಾಡಬೇಕು, ಮತ್ತೆ ಬೆಳಿಗ್ಗೆ ಹೊತ್ತಲ್ಲೆಲ್ಲ ಮಾಡುವಂಥದ್ದಲ್ಲ. ಇನ್ನು ನಾನು ಬೆಳಿಗ್ಗೆನೆ ಮಾಡ್ತೀನಿ ಅಂತದಾದ್ರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮುಗಿಬೇಕು. ಅಂದ್ರೆ ಸೂರ್ಯ ಹುಟ್ಟೋದ್ರೊಳಗೆ ಅವಳ ಪೂಜೆಯನ್ನ ಮುಗಿಸಿರ್ಬೇಕು ನೀವು. ಸುಲಭವಾದಂಥ ಪೂಜೆ. ವಾರಾಹಿ ಅಮ್ಮಂದು ಹಾಗೆ ಮಾಡಬೇಕಾ, ಹೀಗೆ ಮಾಡಬೇಕಾ, ಆ ರೀತಿ ಮಾಡಬೇಕಾ, ಏನೂ ಇಲ್ಲ. ಆ ತಾಯಿಗೆ ಬೇಕಾಗಿರೋದು ಭಕ್ತಿ ಮತ್ತೆ ಶ್ರದ್ಧೆ. ನಮ್ಮ ಮನೆಯಲ್ಲಿ ವಾರಾಹಿ ಅಮ್ಮನ ಫೋಟೋ ಇಲ್ಲ, ನಾವೇನು ಮಾಡಲಿ? ಆವಾಗ ನೀವು ವಾರಾಹಿ ಅಮ್ಮನ ಫೋಟೋ ಬೇಡ, ಸುಂದರವಾದಂಥ ರಂಗೋಲಿಯನ್ನು ಹಾಕ್ತಿರಲ್ವಾ, ದೇವಿಗೆ ಇಷ್ಟವಾದಂಥ ರಂಗೋಲಿಯನ್ನು ಹಾಕಿ ಆ ರಂಗೋಲಿಯ ಮೇಲೆ ನೀವು 5 ಮುಖದ ದೀಪವನ್ನ ಇಡಿ. ಅದ್ರಗಡೆ ಒಂದು ಪ್ಲೇಟ್ ಇಡಿ, ಆ ಪ್ಲೇಟ್ ಮೇಲೆ 5 ಮುಖದ ದೀಪವನ್ನ ಇಟ್ಟು ಸುಂದರವಾಗಿ ಆ ದೀಪಕ್ಕೆ ಶೃಂಗಾರವನ್ನ ಮಾಡಿ. ನೀವು ಯಾವ ದೀಪವನ್ನಾದರೂ ತರಬಹುದು, ಹಿತ್ತಾಳೆ ದೀಪ ತರಬಹುದು, ಮಣ್ಣಿನ ದೀಪ ತರಬಹುದು. ಮಣ್ಣಿನ ದೀಪ ಇನ್ನೂ ತುಂಬಾ ಶ್ರೇಷ್ಠ. ಸಾಧ್ಯ ಆದರೆ ಯಾವುದಿದೆ ಅದನ್ನ ಮಾಡಿ. ನೀವು ಸುಂದರವಾಗಿ ಆ ಒಂದು ದೀಪಕ್ಕೆ ಶೃಂಗಾರ ಮಾಡಿ ಅದರಲ್ಲೇ ಅವಳನ್ನ ನೋಡಿ, ವಾರಾಹಿ ಅಮ್ಮನ್ನ ಅದರಲ್ಲೇ ನೋಡಿ. ಆಮೇಲೆ ಅವಳಿಗೆ ಇಷ್ಟವಾದಂತಹ ನೈವೇದ್ಯ ಅಂದ್ರೆ ನಿಮ್ಮ ಹತ್ರ ಏನು ಸಾಧ್ಯ? ಗೆಣಸು ಅಂದ್ರೆ ತುಂಬ ಇಷ್ಟ, ಕ್ಯಾರೆಟ್ ಅಂದ್ರೆ ತುಂಬ ಇಷ್ಟ, ಆಮೇಲೆ ತುಂಬ ಇದೆಲ್ಲ ಇಷ್ಟ ಅವಳಿಗೆ. ಅದು ಸಾಧ್ಯ ಏನಾಗುತ್ತೆ, ಬಾಳೆಹಣ್ಣು ಬೇಕಾದ್ರೆ ಇಡಿ, ಇಲ್ಲ ಅಂದರೆ ನೀವು ದಾಳಿಂಬೆ ಹಣ್ಣುಗಳನ್ನು ಇಡಿ. ದಾಳಿಂಬೆ ಹಣ್ಣು ಅಂದ್ರೆ ತುಂಬ ಇಷ್ಟ ಅವಳಿಗೆ. ಯಾಕಂದರೆ ಅವಳು ಕೆಂಪು ಕಲರ್ ಅಂದ್ರೆ ತುಂಬ ಇಷ್ಟಪಡ್ತಾಳೆ. ನೀವು ಹೂವು ಏನೇ ತಗೊಂಡು ಬನ್ನಿ, ಆ ಹೂವಲ್ಲಿ ಒಂದು ಹೂವಾದರೂ ಕೆಂಪು ಹೂವು ಆಗಿರಬೇಕು. ಜೊತೆಗೆ ದಾಳಿಂಬ ಯಾಕೆ ಇಷ್ಟ, ಅದು ಕೆಂಪು ಇರುತ್ತೆ. ಹಾಗಾಗಿ ದಾಳಿಂಬವನ್ನು ಸಹಿತ ನೀವು ಇಡಬಹುದು. ಆದರೆ ಅದು ಯಾವುದು ಸಾಧ್ಯ ಆಗೋದಿಲ್ಲ ನಮ್ಮ ಹತ್ರ ಅನ್ನೋದಾದರೆ ಅವಳಿಗೆ ತುಂಬ ಇಷ್ಟವಾದಂತೂ ನೀವು ಯಾವುದೇ ನೈವೇದ್ಯ ಇಡಿ, ಯಾವುದೇ ನೈವೇದ್ಯ ಇಟ್ಟರು ಇದನ್ನು ನೀವು ಇಡಲೇಬೇಕು, ಬೆಲ್ಲದ ಪಾನಕ.
ಎಲ್ಲ ನೈವೇದ್ಯ ಇಟ್ಟು ಇದನ್ನು ಇಡಬಾರ್ದು ಅಂತ ಅಂದ್ಕೋಬೇಡಿ. ಯಾವುದೇ ನೈವೇದ್ಯ ಇಟ್ಟರು ಬೆಲ್ಲದ ಪಾನಕ ಇಡಬೇಕು. ಒಮ್ಮೆ ಯಾವ ನೈವೇದ್ಯನೂ ಇಲ್ಲ ಅಂದರೆ ಬೆಲ್ಲದ ಪಾನಕ ಅಷ್ಟೇ ಇಡಿ. ಅವಳ ಅಷ್ಟೋತ್ತರಗಳನ್ನು ಓದಿ ಎಷ್ಟಾಯಿತೋ ನಿಮ್ಮ ಹತ್ರ ಅಷ್ಟೇ ಹೇಳಿ. 108 ಹೇಳಿದರೆ ತುಂಬ ಒಳ್ಳೆಯದು. ಮನೆಯಲ್ಲಿ ವಯಸ್ಸಾದವರೆಲ್ಲ ಇರ್ತಾರೆ, ರಾತ್ರಿ ಮೇಲೆ ಕೆಲವರಿಗೆ ತೊಂದರೆ ಆಗಬಹುದು. ಅಂದರೆ ಪೂಜೆಗಳನ್ನು ಮಾಡೋದ್ರಿಂದ ಒಂದು ಸೀಮಿತವಾದ ಟೈಮ್ ತಗೊಳ್ಳಿ. 8ರಿಂದ 8:08 ಒಳಗೆ ಪೂಜೆ ಮಾಡ್ತಾರೆ. ಅವಾಗ ಎಲ್ಲರೂ ಎಚ್ಚರಾಗಿರ್ತಾರೆ, ಅಂತ ಪ್ರಾಬ್ಲಮ್ ಏನು ಬರೋದಿಲ್ಲ. 10 ಗಂಟೆ ನಂತರ ಎಲ್ಲ ಪೂಜೆ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಗಂಡ ಹೆಂಡತಿ 2 ಮಕ್ಕಳಿದ್ರೆ ಏನೂ ತೊಂದರೆ ಇಲ್ಲ. ಈ ಸಣ್ಣ ಮಕ್ಕಳು ಇರ್ತಾರೆ, ಆಮೇಲೆ ವಯಸ್ಸಾದವ್ರು ಇರ್ತಾರೆ. ರಾತ್ರಿ 10 ಗಂಟೆ ಹತ್ತತ್ರ ಎಲ್ಲ ಪೂಜೆ ಮಾಡುವಾಗ ಗಂಟೆ ನಾದ ಎಲ್ಲ ಕೇಳುತ್ತೆ, ಆಗ ಅವ್ರಿಗೆ ತೊಂದರೆ ಆಗೋದೆಲ್ಲ ಬೇಡ. 7ರಿಂದ 8:30 9 ಗಂಟೆ ಒಳಗಡೆ ಪೂಜೆಯನ್ನು ಮುಗಿಸಿ ನೀವು. ಮತ್ತೆ ಕೆಂಪು ಬತ್ತಿಯನ್ನು ಮಾಡಿ. ಕೆಂಪು ಬತ್ತಿ ಮಾಡುವಂಥದ್ದು ನಿಮ್ಗೆ ಗೊತ್ತು. ಆ ಕೆಂಪು ಬತ್ತಿ ಏನು ಮಾಡಿ ಅಂದರೆ ಬತ್ತಿಗೆ ಕುಂಕುಮವನ್ನು ಹಚ್ಚಿ ಕೆಂಪು ಬತ್ತಿಯನ್ನು ಮಾಡಿ, ಸಾಧ್ಯ ಆದರೆ ತುಪ್ಪದಿಂದ ಹಚ್ಚಿ. 5 ಮುಖದ ದೀಪದಲ್ಲಿ 5 ಬತ್ತಿಗಳಿರಬೇಕು, ನೆನಪಿರಲಿ ನಿಮಗೆ. ಸಾಧ್ಯ ಆದರೆ ತುಪ್ಪದಲ್ಲಿ ಹಚ್ಚಿ, ಇಲ್ಲ ತುಪ್ಪದಲ್ಲಿ ಹಚ್ಚಕ್ಕಾಗಲ್ಲ ನಮ್ಮ ಹತ್ರ ಅಂತಾದರೆ ನೀವು ಎಣ್ಣೆಯಲ್ಲಿ ದೀಪವನ್ನು ಬೆಳಗ್ಬೋದು. ಸಾಧ್ಯ ಆದರೆ ಆ ತಾಯಿಗೆ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಪ್ರಥಮ ಬಾರಿಗೆ ಇಂತಿಷ್ಟು ಶುಕ್ರವಾರ ಮಾಡ್ತೀನಿ ಅಂತ. ಅದರಲ್ಲೂ ಇನ್ನೂ ಒಂದು ವಿಶೇಷವಾದದ್ದು, ಇಲ್ಲ ಪ್ರತಿ ಶುಕ್ರವಾರ ನಮ್ಮಲ್ಲಿ ಆಗಲ್ಲ ಅಂದರೆ ಇನ್ನೊಂದಿದೆ ನಿಮಗೆ, ಪಂಚಮಿ ಅಂದರೆ ತುಂಬ ಇಷ್ಟ. 5 ಮುಖ ಅಂತ ಹೇಳೋದಕ್ಕೆ, ಅಂದರೆ 5 ಮುಖದ ದೀಪ ಇಡಿ ಅಂತ ಹೇಳೋದಕ್ಕೆ. ಪಂಚಮಿ ಅಂದರೆ ತುಂಬ ಇಷ್ಟ ಅವಳಿಗೆ. ಇಲ್ಲ ನಾನು 5 ಪಂಚಮಿ ಮಾಡ್ತೀನಿ, 5 ಪಂಚಮಿಯಲ್ಲಿ ನಿನ್ನ ಆರಾಧನೆಯನ್ನು ಮಾಡ್ತೀನಿ, ಇಂಥ ಸಮಸ್ಯೆ ಇದೆ, ಆ ಸಮಸ್ಯೆಗೆ ಒಂದು ಪರಿಹಾರವನ್ನು ಕೊಡು ತಾಯಿ ಅಂತ ಹೇಳಿ ಅವಳಿಗೆ ಏನು ನೈವೇದ್ಯ ಇಡ್ತೀರಿ ಅದನ್ನು ಇಡಿ, ಅವಳನ್ನು ಆರಾಧನೆ ಮಾಡಿ, ಹಾಡಿ ಕೊಂಡಾಡಿ, ಆಮೇಲೆ ಆರತಿಯನ್ನು ಮಾಡಿ, ಆರತಿಯನ್ನು ತಗೊಳ್ಳಿ. ಮನೆ ಮಂದಿಯೆಲ್ಲ ನೀವೇನು ನೈವೇದ್ಯ ಇಟ್ಟಿದ್ದೀರಿ ಅದನ್ನ ಸ್ವೀಕಾರ ಮಾಡಿ. ಖಂಡಿತವಾಗಿಯೂ ಈ ವಾರಾಹಿ ಅಮ್ಮನ ಈ ಒಂದು ಶಕ್ತಿ ಏನಿದೆ ಅದು ಖಂಡಿತ ನೆರವೇರುತ್ತೆ. ನೋಡಿ ಬೇಕಾದರೆ. ಆದರೆ ಗಡಿಬಿಡಿ ಗಾಬರಿ ಯಾವುದಕ್ಕೂ ತಗೋಬೇಡಿ. ಬೇಗ ಆಗುತ್ತೇನೋ ಅಂತ ಅಂದ್ಕೋಬೇಡಿ. ಜೊತೆಗೆ ನಿಮಗೆ ಯಾವುದೇ ಒಂದು ಅಷ್ಟೋತ್ತರ ಸಿಗ್ತಾ ಇಲ್ಲ, ಹೇಳಕ್ಕಾಗ್ತಾ ಇಲ್ಲ ಅಂದರೆ ಅವಳ ಒಂದು ಒಳ್ಳೆಯ ನಾಮಸ್ಮರಣೆ ಅಂದರೆ ವಜ್ರಘೋಷಂ ಎನ್ನುವ ನಾಮಸ್ಮರಣೆಯನ್ನು ಹೇಳಿ. ವಜ್ರಘೋಷ ಅಷ್ಟೇ, ಅದನ್ನು 108 ಸಲ ಹೇಳಿ. ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿ, ಎಣ್ಣೆಯಲ್ಲಿ ನಿಮ್ಮ ಮುಖವನ್ನು, ಆ ಎಣ್ಣೆಯನ್ನು ನೋಡ್ತಾ ಪ್ರಾರ್ಥನೆ ಮಾಡಿ. ಎಷ್ಟೋ ಜನರಿಗೆ ಆ ದೀಪದಲ್ಲಿ ವಾರಾಹಿ ಅಮ್ಮ ಕಾಣಿಸಿದ್ದಿದೆಯಂತೆ. ಹಾಗಾಗಿ ಅದು ಭಕ್ತಿ ಶ್ರದ್ಧೆಗೆ ಒಲಿದು ಬರ್ತಾಳೆ ಅವಳು, ಅದಕ್ಕಲ್ಲ ನಾನು ಹೇಳಿದ್ದು. ಹಾಗಂತೇಳಿ ಬರಲಿಲ್ಲ ಅಂದ ತಕ್ಷಣ ನಿಮಗೆ ಭಕ್ತಿ ಶ್ರದ್ಧೆ ಇಲ್ಲ ಅಂತಲ್ಲ. ಎಷ್ಟೋ ಜನರಿಗೆ ಆ ದೀಪದಲ್ಲಿ ಆ ತಾಯಿ ಕಾಣಿಸ್ಕೊಂಡಿದ್ದಿದೆಯಂತೆ. ಹಾಗಾಗಿ ಆ ದೀಪವನ್ನು ನೋಡ್ತಾ ವಜ್ರಘೋಷಂ ಎನ್ನುವ ಆ ಒಂದು ತಾಯಿಯ ನಾಮಾವಳಿಯನ್ನು 108 ಬಾರಿ ಜಪಿಸಿ ಅವಳಲ್ಲಿ ಬೇಡ್ಕೊಳ್ಳಿ. ಖಂಡಿತವಾಗಿಯೂ ನಿಮ್ಮ ಕೆಲಸ ನೆರವೇರಿಸಿಕೊಟ್ಟೇ ಕೊಡ್ತಾಳೆ ಆ ಮಾತಾಯಿ. ಹಾಗಾಗಿ ಆ ವಾರಾಹಿ ಅಮ್ಮನ ಪೂಜೆಯನ್ನು ಮಾಡಿ, ಭೂಮಿಗೆ ಸಂಬಂಧಪಟ್ಟವರಷ್ಟೇ ಅಲ್ಲ, ಆದರೆ ಭೂಮಿಗೆ ಸಂಬಂಧಪಟ್ಟದ್ದು ಮಾತ್ರ ತುಂಬ ಬೇಗ ನೆರವೇರಿಸ್ಕೊಡ್ತಾಳೆ ಆ ತಾಯಿ ಅಂತಾರೆ. ಹಾಗಾಗಿ ಪ್ರತಿಯೊಂದಕ್ಕೂ ಬರುತ್ತೆ. ದಯವಿಟ್ಟು ತಾವೆಲ್ಲರೂ ಪೂಜೆಯನ್ನು ಮಾಡಿ ಅವಳಿಗೆ ಸಂಬಂಧಪಟ್ಟಂಥ ಇನ್ನೂ ಕೆಲವೊಂದು ಶ್ಲೋಕಗಳನ್ನು, ಕೆಲವೊಂದು ಅಷ್ಟಾಕ್ಷರ ಮಂತ್ರಗಳನ್ನು ನಾನು ನಿಮ್ಗೆ ಇದರಲ್ಲಿ ತಿಳಿಸ್ತೀನಿ. ಹಾಗಾಗಿ ದಯವಿಟ್ಟು ಪಂಚಮಿ ದಿನ ಸಾಧ್ಯ ಆಗಲ್ಲ, ಶುಕ್ರವಾರ ಮಾಡಿ, ಇಲ್ಲ ಮಂಗಳವಾರ ಮಾಡಿ, ಇಲ್ಲ 5 ಪಂಚಮಿ 21 ಪಂಚಮಿ ತುಂಬ ಕಷ್ಟ ಇದೆ, ಅದು ಬೇಗ ಸಮಸ್ಯೆ ಬಗೆಹರಿಯಲ್ಲ ಅನ್ನೋರು 21 ಪಂಚಮಿ ಮಾಡ್ತೀನಿ ಅಂತ ಹೇಳ್ಕೊಳ್ಳಿ, ಇಲ್ಲ 9 ಪಂಚಮಿ ಮಾಡ್ತೀನಿ ಅಂತ ಹೇಳ್ಕೊಳ್ಳಿ. ಈ ರೀತಿ ಮಾಡಿ ಆ ತಾಯಿ ವಾರಾಹಿ ಅಮ್ಮನ ಆರಾಧನೆ ಮಾಡಿ, ಆ ತಾಯಿಯ ಅನುಗ್ರಹ ಖಂಡಿತ ನಿಮ್ಮ ಮೇಲೆ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.